ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 13ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 14ನೇ ಅಧ್ಯಾಯವನ್ನು ಶುರು ಮಾಡೋಣ. ಇಂಥ ಕಾರಣಗಳಿಗೆ ಮೆಂಟ್ಲು ಇಷ್ಟ ಆಗೋದು. ಹೌದು, ಅವನಂದರೆ ನನಗಿಷ್ಟಾನೆ ಅಂತ ಗೊತ್ತಾಗಿದ್ಯಾವಾಗ? ಅದೇ ಅವತ್ತು ಗಲಾಟೆ ಆದಮೇಲೆ ಅಮ್ಮ ಮಗಳಿಗೆ ಹೆಣ್ತನದ ಬಗ್ಗೆ ತಿಳುವಳಿಕೆ ಹೇಳುವಾಗ ಹೇಳಿದ್ಲು, ಹೆಣ್ಣು ಒಂದು ವಯಸ್ಸಿಗೆ ಬಂದಮೇಲೆ ಜನ್ಮ ಕೊಟ್ಟ ಅಪ್ಪ ಕೂಡ ಪರಪುರುಷನೇ, ಅವಳನ್ನು ನೋಡೋ ಅಧಿಕಾರ ಇರೋದು ಅವನ ಸಂಗಾತಿಗೆ ಮಾತ್ರ ಅಂತ. ನಾನು ಅವತ್ತು ಬಟ್ಟೆ ಹರಿದೋದಾಗ ಅಣ್ಣಂದ್ರನ್ನು ಕೂಡ ಪರಪುರುಷರು ಅಂದ್ಕೊಂಡೆ, ಹೇಳಿಲ್ಲ ಅನಿಸುತ್ತೆ. ಹಾಗಾದರೆ ಇವು ನನ್ನ ಪರಪುರುಷ ಅಲ್ವಾ? ಇಟ್ ಮೀನ್ಸ್ ನಾನು ಅವನು ಮನಸ್ಸಿನಲ್ಲಿ ಒಪ್ಕೊಂಡಿದ್ದೀನಿ, ಅದರಿಂದಾನೇ ನಾನು ಅವನ ಹತ್ರ ಹೇಳ್ಕೊಂಡಿದ್ದು ಅಂದ್ಕೊಳ್ತಾನೆ ವಾಟ್ಸಪ್ DP ಓಪನ್ ಮಾಡಿ ಮೆಂಟ್ಲು ಲವ್ ಯು ಕಣೋ ಅಂತ ಹೇಳ್ಕೊಳ್ತಾ ಇದ್ಲು ನಕ್ಷತ್ರ. ಎಷ್ಟು ಕಾಡಿಸ್ತೀಯ ಅಲ್ವಾ? ರಿವೆಂಜ್ ಇದು, ನಾನು ಕಾಡಿಸ್ತೀನಿ. ಅದಕ್ಕೋಸ್ಕರನೇ ಅಲ್ವಾ ಶರದಿ ಅದೆಷ್ಟು ಬಾರಿ ಹೇಳಿದಾಳೆ. ಆದರೂ ಸುತರಾಮ್ ಇಷ್ಟ ಇಲ್ಲದವಳ ಹಾಗೆ ಇರೋದು ನಾನು. ಇನ್ನು ಅಣ್ಣಂದ ಹತ್ರ ಮೆಂಟ್ಲ ಹತ್ರ ಅಂತ ಅಂದ್ಕೊಂಡು ವಾಸನೆ ಕೂಡ ತಿಳಿಯೋದಷ್ಟು ಹುಷಾರಾಗಿರೋದು. ನಾನು ಅವನ್ನ ಇಷ್ಟಪಡ್ತಿದ್ದೀನಿ ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅವನು? ಅಷ್ಟು ಎಕ್ಸೈಟ್ ಆಗ್ಬೋದು. ಲೆಟ್ಸ್ ಮೇಕ್ ದಟ್ ಮೂಮೆಂಟ್ ಲೈಫ್ ಲಾಂಗ್ ಮೆಮೊರಬಲ್. ಆ ಕ್ಷಣ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಷ್ಟು ಮೆಮೊರಬಲ್ ಆಗಿರಬೇಕು. ಅಂಥ ಸಿಚುಯೇಷನಲ್ಲೇ ಗೊತ್ತಾಗಬೇಕು. ಅಳು ನಗು ಒಟ್ಟಿಗೆ ಬರುತ್ತಲ್ಲ, ಆನಂದ ಪುಷ್ಪ ಅಂತ ಮೂಮೆಂಟ್ ಆಗಬೇಕು. ಮೆಂಟ್ಲು ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ, ದಟ್ ಮೂಮೆಂಟ್. ಸಹ್ಯಾದ್ರಿ ಸಾಲಿನ ನಡುಮಧ್ಯದಲ್ಲಿ ಬೆಳ್ಳಿ ಮೋಡಗಳ ತೇರಿನಲ್ಲಿ ಶರಾವತಿಯ ನಿಶ್ಶಬ್ದ ರಾಗದಲ್ಲಿ ಬಿಗಿದಪ್ಪಿ ಹೇಳುವೆ ನಿನ್ನೆ ಪ್ರೀತಿಸುವೆ ಎಂದು. ಕಾಯ್ತಿದ್ದೀನಿ, ಜಾಸ್ತಿ ಕಣ್ಣೆದ್ರಿಗೆ ಬರಬೇಡ, ಬಾಯಿ ಬಡ್ಕಿ ಹೇಳ್ಕೊಂಡ್ಬಿಟ್ರೆ ಕಷ್ಟ. ಮೊದಲ ಬಾರಿ ಕಂಡೆ ನಾನು ನನ್ನೊಳಗೆ ನಿನ್ನ, ಹೃದಯದಲ್ಲಿ ಬಂದು ನಿಂತೆ ನೀನು. ನಿನ್ನ ತುಂಟಾಟ ಅತಿಯಾದರೂ ನೀ ಪ್ರೀತಿ ತೋರುವ ರೀತಿ ಮಧುರ ಮಂಜುಳ ಗಾನ. ಮನದ ಮುಗಿಲಲ್ಲಿ ನಿನ್ನದೇ ರಂಗು, ಕನಸಿನ ಕಣಿವೆಯಲ್ಲಿ ನಿನ್ನದೇ ಗುಂಗು ಎಂದು ಮನದಿನಿಯನನ್ನು ನೆನೆಯುತ್ತಾ ಟೆಡ್ಡಿಯನ್ನು ಪಕ್ಕಕ್ಕೆ ಎಳೆದುಕೊಂಡು ಸದ್ಯಕ್ಕೆ ನೀನು ಕವಿತೆಗಳಲ್ಲೇ ಇರು ಎನ್ನುತ್ತಾ ನಿದಿರೆಗೆ ಜಾರಿದಳು ನಕ್ಷತ್ರ. ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಞಾನಗಂಗಾ ಕಾಲೇಜಿನ ಸ್ಥಾಪಕರ ಸ್ಮರಣಾರ್ಥವಾಗಿ ಬೇರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ವಿಷಯ ತಿಳಿದ ನವೀನ್ ಮನದಲ್ಲೀಗ ನೆನಪುಗಳ ಹಾವಳಿ. ಹೋದ ವರ್ಷ ಇದೇ ದಿನ ಅಲ್ವಾ ಚುಕ್ಕಿ ನನಗೆ ಗೊತ್ತಾಗಿದ್ದು? ಅದೆಷ್ಟು ಕಾತರದಿಂದ ಕಾಯ್ತಿದ್ದೆ. ಕೇಳದೆ ಅಂತಃಪುರದ ಒಳಗೆ ಕಾಲಿಟ್ಟವಳ ತಿಳಿಯಲು ಈ ವರ್ಷನೂ ಬರ್ತಾಳಾ? ಬರಲಿ. ಹೋದ ವರ್ಷ ಇನ್ನೂ ಹೈಸ್ಕೂಲ್ ಹುಡುಗಿ, ಹಳೇದೆಲ್ಲ ಹೇಳಿ ರೇಗ್ಸಾಕ್ಬಿಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದ. ಸತಿಯತಿಗೆ ಅಂತ ಎಕ್ಸೈಟ್ಮೆಂಟ್ ಏನಿಲ್ಲ, ಬಂದರೆ ಕೇರ್ ಮಾಡೋದು ಅಷ್ಟೇ. ಅಷ್ಟಕ್ಕೂ ಬರೋದಾದರೆ ಬಾಯಿ ಬಡ್ಕಿ ಅವಳೇ ಹೇಳ್ತಾಳೆ. ಹೀಗೆ ಗೆಳೆಯರ ಎಲ್ಲ ಮಾತಾಡ್ಕೊಂಡಿದ್ರು. ನಕ್ಷತ್ರಳ ಮನದಲ್ಲಾಗಿದ್ದ ಬದಲಾವಣೆಯ ಗಾಳಿ ಅವ್ರಿಗೆ ಗೊತ್ತಿರಲಿಲ್ಲ. ನಕ್ಷು, ನಿನ್ನ ಬ್ರದರ್ಸ್ಗೆ ಹಾಗೆ ಮೆಂಟ್ಲುಗೆ ಹೇಳಿದೆಯೇನೆ ಈ ಸರ್ತಿ ಡಿಬೇಟ್ ಮತ್ತು ಎಸ್ಸೆ ಕಾಂಪಿಟೇಷನ್ಗೆ ಹೋಗ್ತಿರೋದನ್ನು ಅಂತ ಶರದಿ ಕೇಳಿದ್ಲು. ಶರದಿ, ಸ್ನೇಹ ಇಬ್ಬರು ಈ ಸರ್ತಿ ನಾವು ಡಿಬೇಟ್ಗೆ ಪಾರ್ಟಿಸಿಪೇಟ್ ಮಾಡ್ತೇವೆ ಅಂತ ಹೇಳಿದ್ರಿಂದ ನಕ್ಷತ್ರ ಎಸ್ಸೆಗೆ ನೇಮ್ ಕೊಟ್ಟಿದ್ಲು. ಮೆಂಟ್ಲುನ ಇಂದ್ರಚಂದ್ರ ಭೂಮಿ ಮೇಲೆ ಅವನಂಥ ಹುಡುಗಾನೇ ಇಲ್ಲ ಅಂತ ಹಾಡು ಹೊಗಳ್ತಾ ಇರ್ತೀಯಲ್ವಾ? ನನಗೂ ನಿಂಗೂ ಒಂದು ಚಾಲೆಂಜ್. ನಾವು ಕಾಂಪಿಟೇಷನ್ಗೆ ಹೋಗೋದನ್ನ ಯಾರಿಗೂ ಹೇಳಬಾರ್ದು. ಹೋದ ವರ್ಷದ ಥರನೇ ಈ ವರ್ಷವೂ ಕಾಯ್ತಿದ್ರೆ ಅವನದ್ದು ಟ್ರೂ ಲವ್. ಸಪೋಸ್ ಅವನು ಕಾಯ್ದೇ ಇದ್ದರೆ ಅವನು ಕೂಡ ಎಲ್ಲ ಹುಡುಗರಿಗೆ ಹಾಗೆ ಅಂತ ನೀನು ಒಪ್ಕೋಬೇಕು ಅಂತ ಶರದಿಗೆ ನಕ್ಷತ್ರ ಹೇಳಿದ್ಲು. ಮೇಲ್ನೋಟಕ್ಕೆ ಹೆಸರಿಗೇನೋ ಶರದಿಗೆ ಚಾಲೆಂಜ್ ಹಾಕೋವಳಂತೆ ಹಾಕಿದ್ದಳು. ಆದರೂ ಮನದೊಳಗೆ ದೊಡ್ಡ ಸಮರವೇ ನಡೆದಿತ್ತು. ನಾನಿಟ್ಟ ನಂಬಿಕೆ ಸುಳ್ಳಾಗದೇ ಇರಲಿ, ಇದೊಂದು ಪ್ರೀತಿ ಪರೀಕ್ಷೆಯೇ ಸರಿ, ಗೆಲುವು ಅವನದ್ದೇ ಆಗಲಿ. ಪರೀಕ್ಷೆಯೊಡ್ಡಿದವಳಿಗೆ ಅವನ ಗೆಲುವಿಗಾಗಿ ಕಾಣದ ದೇವರಲ್ಲಿ ಬೇಡ್ಕೊಂಡಿದ್ಲು. ನಿಂದೆಂಥ ಚಾಲೆಂಜೆ? ಒಬ್ಬರು ಒಂದಿನ ವೆಯ್ಟ್ ಮಾಡ್ತಿರ್ಲಿಲ್ಲ ಅಂತ ಅವ್ರ ಪ್ರೀತಿನೇ ಸುಳ್ಳು ಅಂತ ಹೇಗೆ ಡಿಸೈಡ್ ಮಾಡೋದು? ದಿಸ್ ಇಸ್ ರಾಂಗ್. ಆದರೂ ನನಗೆ ಬ್ರೋ ಮೇಲೆ ನಂಬಿಕೆ ಇದೆ, ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಶರದಿ ಒಪ್ಕೊಂಡಿದ್ಲು. ಎಂದಿನಂತೆ ರೆಡಿಯಾದವಳು ಪಪ್ಪ ಮಮ್ಮ ಬ್ಲೆಸ್ ಮೀ ಎನ್ನುತ್ತಾ ಕಾಲಿಗೆರಗಿದ್ಲು. ಒಡ್ಡಿರುವ ಪ್ರೀತಿ ಪರೀಕ್ಷೆಯಲ್ಲಿ ಗೆಲುವಾಗಬೇಕು ಅಂತ ಮನದಲ್ಲೇ ಬೇಡ್ಕೊಂಡು, ಕಾಂಪಿಟೇಷನಲ್ಲಿ ವಿನ್ ಆಗಲಿ ಅಂತ ಬ್ಲೆಸ್ ಮಾಡಿ ಅಂತ ಹೇಳಿದ್ಲು. ಆಲ್ ದ ಬೆಸ್ಟ್ ಮಗಳೇ ಎನ್ನುತ್ತಾ ಆಶೀರ್ವದಿಸಿ, ಬಸ್ನಲ್ಲೇನು ಹೋಗ್ಬೇಡ, ನನಗೂ ಟೌನ್ನಲ್ಲಿ ಕೆಲಸ ಇದೆ, ಡ್ರಾಪ್ ಮಾಡ್ತೀನಿ ಬಾ ನಾನೇ ಅಂತ ವಿಶ್ವನಾಥರು ಬೈಕ್ ಕೈಗೆ ತೊಗೊಂಡ್ರು. ಸರಿ ಪಪ್ಪ ಅಂತ ಗೆಳತಿಯರಿಗೆ ಡೈರೆಕ್ಟ್ ಜ್ಞಾನಗಂಗಾ ಕಾಲೇಜಿಗೆ ಬಳಿ ಬರೋದಕ್ಕೆ ಸೂಚಿಸಿದ್ಲು. ಬೈಕ್ನಲ್ಲಿ ಹೋಗುತ್ತಾ, ಅಪ್ಪ ಮನಸ್ಸಲ್ಲೇ ನಾವೇನಾದರೂ ಬೇಡ್ಕೊಂಡ್ರೆ ಅದು ನೆರವೇರುತ್ತಾ ಅಂತ ಕೇಳಿದ್ಲು. ನಮ್ಮ ಉದ್ದೇಶ ಒಳ್ಳೇದಿದ್ರೆ ಖಂಡಿತ ನೆರವೇರುತ್ತೆ. ಅಕಸ್ಮಾತ್ ಆ ಕ್ಷಣಕ್ಕೆ ನೆರವೇರಿಲ್ಲ ಅಂದರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ, ಮುಂದೊಂದು ದಿನ ಖಂಡಿತ ನೆರವೇರುತ್ತೆ. ಶುದ್ಧ ಮನಸ್ಸಿಂದ ಬೇಡಿಕೊಂಡದ್ದು ಯಾವತ್ತೂ ವ್ಯರ್ಥ ಆಗಲ್ಲ. ನೀನು ಕೇಳಿದ್ನ ಇಲ್ಲ ಅನ್ನೋಕ್ಕೆ ನಮಗೆ ಮನಸ್ಸಾಗಲ್ಲ, ಇನ್ನು ದೇವ್ರಿಗೆ ಮನಸ್ಸಾಗುತ್ತಾ ಹೇಳು? ಕಾಯೋ ತಾಳ್ಮೆ ಇರಬೇಕು ಅಷ್ಟೇ ಅಂತ ವಿಶ್ವನಾಥರು ಮಗಳಿಗೆ ಹೇಳಿದರು.
ಟೌನ್ ತಲುಪಿ ಮಾಳ್ವಾಸ್ ಕಾಲೇಜ್ಗೆ ಹೋಗೋ ರಸ್ತೆ ಕಡೆ ತಿರುಗಲು ಹೋದ ತಂದೆಗೆ, ಪಪ್ಪ ನಾನಿವತ್ತು ಡೈರೆಕ್ಟ್ ಜ್ಞಾನಗಂಗಾ ಕಾಲೇಜ್ಗೆ ಹೋಗಬೇಕು, ಅಲ್ಲೇ ಡ್ರಾಪ್ ಮಾಡಿ ಅಂತ ಕೇಳಿದ್ಲು. ಕಾಂಪಿಟೇಷನ್ಗೆ ಡೈರೆಕ್ಟ್ ಹೋಗ್ತೀಯಾ ಅಲ್ವಾ, ನಾನು ಮರ್ತೇ ಹೋದೆ ಅಂತ ಅಂದ್ಕೊಂಡು ಅವಳನ್ನು ಅಲ್ಲಿ ಡ್ರಾಪ್ ಮಾಡಿ ಮತ್ತೊಮ್ಮೆ ಮಗಳಿಗೆ ವಿಶ್ ಮಾಡಿ ತಮ್ಮ ಕೆಲಸದ ನಿಮಿತ್ತ ವಿಶ್ವನಾಥ್ ಹೊರಟರು. ಒಳಗಡೆ ಹೋಗದೆ ಮೇನ್ ಗೇಟ್ನಲ್ಲಿ ಕಾದಿದ್ದರು ಶರದಿ ಮತ್ತು ಸ್ನೇಹ. ಸರಿ ಹೋಗೋಣವಾ ಅಂತ ಹೇಳಿದಳಾದರೂ ತನ್ನ ನಂಬಿಕೆ ಸುಳ್ಳಾಗದಿರಲಿ ಅಂತ ಅಡಿಗಡಿಗೆ ಬೇಡಿದ್ದಳು ನಕ್ಷತ್ರ. ಏನೇ ಮೆಂಟ್ಲು ಟ್ರೂ ಲವರ್ ಅಂತ ಆಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅಂತ ಟೆನ್ಷನ್ ಆಗ್ತಿದ್ಯಾ? ಹಣೆ ಮೇಲೆ ಸಾಲುಗಟ್ಟಿದ ಬೆವರ ಹನಿಗಳನ್ನು ಒರೆಸುತ್ತಾ ಕೇಳಿದ್ದಳು ಶರದಿ. ಹಾಗೇನಿಲ್ವೇ, ಸಮ್ಮರ್ ಬಂತಲ್ಲ, ಬಿಸಿಲು ಅಷ್ಟೇ. ಬನ್ನಿ ನೇಮ್ ರಿಜಿಸ್ಟರ್ ಮಾಡಿಸೋಣ ಅಂತ ಜ್ಞಾನಗಂಗಾ ಕಾಲೇಜಿನ ಕ್ಯಾಂಪಸ್ ಒಳಗಡೆ ಹೆಜ್ಜೆ ಇಡ್ತಾ ಇದ್ದಂಗೆ ಮನದಲ್ಲಿ ನೆನಪುಗಳ ಆವಳಿ ಶುರುವಾಗಿತ್ತು. ಹೋದ ವರ್ಷದ ಘಟನೆಗಳ್ಯಾವುದೂ ತಿಳಿಯದ ಸ್ನೇಹಗಳಿಗೆ ಬೇಸರವಾಗಬಾರ್ದು ಅನ್ನೋ ಕಾರಣಕ್ಕೆ ಶರದಿ, ಹೋದ ವರ್ಷ ನಾನು ನಕ್ಷು ಯೂನಿಫಾರ್ಮಲ್ಲಿ ಬಂದಿದ್ವಿ, ಆವಾಗಲೇ ಅವತ್ತು ಬಟ್ಟೆ ಅಂಗಡಿಲಿ ಸಿಕ್ಕಿದ್ರಲ್ಲ ನವೀನ್ ಮತ್ತು ಅವನ ಫ್ರೆಂಡ್ಸ್ ಪರಿಚಯ ಆಗಿದ್ದು ಅಂತ ಹೇಳಿದ್ಲು. ಹೌದಾ, ಹೇಗೆ ಅಂತ ಸ್ನೇಹ ಪ್ರಶ್ನಿಸಿದ್ಲು. ಸತಿ ಯತಿ ಇಬ್ಬರು ಮುಂಚೆನೇ ನಕ್ಷತ್ರನ ಒಂದು ಸಾರಿ ಮೀಟ್ ಮಾಡಿದ್ರು, ಪರಿಚಯ ಇತ್ತು, ಅವರಿಂದ ಇವರು ಪರಿಚಯ ಆಗಿದ್ದು ಅಲ್ವೇನೆ ನಕ್ಷು ಅಂದ್ಲು ಶರದಿ. ಆ ನವೀನ್ ಅವ್ರ ತಂದೆ ನಮಗೆ ಫ್ಯಾಮಿಲಿ ಫ್ರೆಂಡ್, ಆದರೆ ಅವ್ರ ಮಗ ಅಂತ ಗೊತ್ತಿರಲಿಲ್ಲ. ಹೀಗೆ ಹೇಗೇಗೋ ಪರಿಚಯಗಳಾದವು ಬಿಡು ಅಂತ ನಕ್ಷತ್ರ ಹೇಳಿದ್ಲು. ಮೂವರಲ್ಲಿ ಯಾರೊಬ್ಬರೂ ಕಾಣದಿದ್ದರಿಂದ ಆದ ಬೇಸರವನ್ನು ಮರೆಮಾಚುತ್ತಾ, ಹೇಗೇಗೋ ಪರಿಚಯ ಆಗಿ ಆ ಪರಿಚಯ ಪ್ರೀತಿ ಆಯಿತು ಅಲ್ವಾ ನಕ್ಷು, ಸ್ನೇಹ ಛೇಡಿಸಿದ್ಲು. ನೀನೊಬ್ಳು, ಈ ಶರದಿ ಏನೇನೋ ಬಡಬಡಾಯಿಸ್ತಾಳೆ, ಅವಳ ಮಾತನ್ನ ನಂಬು ಅನ್ನೋಷ್ಟರಲ್ಲಿ ಹಿಂದಿನಿಂದ ಯಾರೋ ಕಣ್ಮುಚ್ಚಿದ್ರು. ಮನದಲ್ಲಿ 100 ದೀಪಗಳು ಬೆಳಗ್ದಂತೆ ಮೆಂಟ್ಲು ಸದ್ಯ ಬಂದಲ್ಲ ಅಂದ್ಕೊಂಡೆ. ಅಲ್ಲಲ್ಲ, ಇದು ಅವನ ಸ್ಪರ್ಶ ಅಲ್ಲ, ಸತಿ ಅಥವಾ ಯತಿ ಅಣ್ಣಂದು ಅಷ್ಟೇ ಅಲ್ವಲ್ಲ ಇದು ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಾ ಇದ್ಲು. ಜಾರಿದ ಕಣ್ಣೀರನ್ನು ಕಣ್ಮುಚ್ಚಿದ ಕೈ ಮುಚ್ಚಿಡಲಾಗದೆ, ನಕ್ಷು ಅಳ್ತಿದ್ದೀಯಾ ಅಂತ ಯತಿ ಕೈ ತೆಗೆದ. ಏನು ಖಾರವಾಗಿ ತಿಂದಿದ್ದೋ, ಕಣ್ಣುರಿತಿದೆ, ತಿಂದಾದ್ಮೇಲೆ ಸರಿಯಾಗಿ ಕೈ ತೊಳ್ಕೊಳಕ್ಕಾಗಲ್ವಾ ಅಣ್ಣ ಅಂತ ನಕ್ಷತ್ರ ಗದರಿದ್ಲು. ಶರದಿಯೇ ಹೋಗಿ ನೇಮ್ ರಿಜಿಸ್ಟರ್ ಮಾಡಿಸ್ಬಂದು, ನಕ್ಷು ಎಲ್ರಿಗೂ ಎಲ್ಲ ಕಾಂಪಿಟೇಷನ್ಸ್ ಹತ್ರ ಅಲೋ ಇಲ್ವಂತೆ, ಡಿಬೇಟ್ A ಬ್ಲಾಕ್ನಲ್ಲಿ ಅಂತೆ, ಎಸ್ಸೆ B ಬ್ಲಾಕ್ನಲ್ಲಂತೆ ಅಂತ ಹೇಳಿದ್ಲು. ಹೌದಾ, ಸರಿ ನೀವು ಹೋಗಿ, ಎಸ್ಸೆ 12 ಗಂಟೆಗಲ್ವಾ, ಈಗಿನ್ನೂ 10:30, ನಾನು ವೆಯ್ಟ್ ಮಾಡ್ತಿರ್ತೀನಿ, ಅಣ್ಣ ಇದ್ದಾನಲ್ವಾ ಜೊತೆಗೆ, ನೋ ಪ್ರಾಬ್ಲಮ್, ಅಲೋ ಮಾಡ್ತಾರೆ, ನಿಮ್ಮ ಡಿಬೇಟ್ ನೋಡ್ಬೋದು ಅಂದ್ಕೊಂಡೆ, ರೂಲ್ಸ್ ಚೇಂಜ್ ಮಾಡಿದ್ದಾರೆ, ಎನಿ ಹೌ ಆಲ್ ದ ಬೆಸ್ಟ್ ಬೋತ್, ನಮ್ಮ ಕಾಲೇಜಿಗೆ ಪ್ರೈಸ್ ತರಲೇಬೇಕು ಅಂತ ಇಬ್ಬರು ಗೆಳತಿಯರಿಗೆ ವಿಶ್ ಮಾಡಿದ್ಲು ನಕ್ಷತ್ರ. ನಿಂಗೂ ಆಲ್ ದ ಬೆಸ್ಟ್ ಕಣೆ, ಚೆನ್ನಾಗಿ ಬರಿ ಅಂತ ಇಬ್ಬರು ನಕ್ಷತ್ರಳಿಗೂ ವಿಶ್ ಮಾಡಿ ಶರದಿ ಮಾತ್ರ ಕಿವಿ ಹತ್ರ ಬಂದು ಹ್ಯಾವ್ ಎ ನೈಸ್ ಟೈಮ್ ವಿತ್ ಮೆಂಟ್ಲು ಅಂತ ಹೇಳಿ ಓಡಿ ಹೋಗಿದ್ಲು. ನಕ್ಷತ್ರ, ನಾನಿನ್ನೂ ಟಿಫನ್ ಮಾಡೇ ಇಲ್ಲ ಅಂತ ಶರದಿ ಸ್ನೇಹ A ಬ್ಲಾಕಿನ ಕಡೆ ಹೋದ ಮೇಲೆ B ಬ್ಲಾಕಿನ ಕಡೆ ಹೋಗ್ತಾ ಹೇಳಿದ್ದ ಯತಿ. ಹೌದಾ, ಬಾ ಅಣ್ಣ, ಹೇಗೋ ಇನ್ನೂ ಟೈಮ್ ಇದೆಯಲ್ಲ, ಟಿಫನ್ ಮಾಡೋಣ ಹಾಗಾದರೆ ಅಂತ ನಕ್ಷತ್ರ ಹೇಳಿದ್ಲು. ಇದು ಉತ್ತರ ಅಲ್ಲ ಅಂತ ಯತಿ ಗಂಭೀರವಾಗಿದ್ದ. ಉತ್ತರ ಅಲ್ವಾ, ಅಷ್ಟಕ್ಕೂ ನೀನೇನು ಪ್ರಶ್ನೆ ಕೇಳೇ ಇಲ್ವಲ್ಲ ಅಂತ ಕಿಲಕಿಲ ನಕ್ಕಳು ನಕ್ಷತ್ರ. ನವೀನ್ ಕಣ್ಣಲ್ಲಿ ನೀರು ಬಂದಿದ್ದು ಯಾಕೆ ಹೇಳು, ಇವಾಗ ನಿನ್ನ ಕಣ್ಣಲ್ಲಿ ನೀರು ಬಂದಿದ್ದು ಯಾಕೆ ಹೇಳು ಮೊದಲು ಅಂತ ಯತಿ ಕೇಳುವಾಗಲೇ, ಮೊನ್ನೆ ಹೇಳಿದ್ದಕ್ಕೆ ಯಾವುದೋ ಕಾಂಪಿಟೇಷನಲ್ಲಿ ಬರಲ್ಲ, ಎಕ್ಸಾಮ್ ಹತ್ರ ಇದೆ, ಪಪ್ಪ ಕಳಿಸಲ್ಲ ಅಂತ ಅಂದಿದ್ದೆ ಅಂತ ಆರೋಪಿಸುತ್ತಾ ಜೊತೆಯಾಗಿದ್ದ ಸತಿ. ಅದಿರಲಿ, ಆಮೇಲೆ ಕೇಳೋಣ, ಇರೋ ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಇನ್ನು ಅಂತ ಪಟ್ಟು ಬಿಡದವನಂತೆ ಕೇಳಿದ್ದ ಯತಿ. ಇಲ್ಲೇ ಕೂತ್ಕೊಳ್ಳೋಣ, ಒಳಗಡೆ ಬೇಡ, ಕ್ರೌಡ್ ಜಾಸ್ತಿ ಅನ್ನುತ್ತಾ ಕ್ಯಾಂಟೀನ್ ಹೊರಗಿನ ಕಾರ್ನರ್ ಟೇಬಲ್ ಆಯ್ದುಕೊಂಡು ಕುಳಿತ ಸತಿ. ನಕ್ಷತ್ರ ಯತಿ ಕೂಡ ಕೂತಾದ್ಮೇಲೆ, ನಕ್ಷು ಏನು ತಿಂತೀಯ ಹೇಳು ಅಂತ ಸತಿ ಕೇಳಿದ್ದ. ನನಗೇನೂ ಬೇಡ, ಮನೆಯಲ್ಲಿ ಟಿಫನ್ ಮಾಡ್ಕೊಂಡು ಬಂದಿದ್ದೀನಿ, ಒಂದು ವಾಟರ್ ಮೆಲನ್ ಜ್ಯೂಸ್ ಸಾಕು ಅಂತ ನಕ್ಷತ್ರ ಹೇಳಿದ್ಲು. ವೆಯ್ಟರ್ನ ಕರೆದು ಇಬ್ಬರಿಗೂ ಟಿಫನ್ ಮತ್ತು ಜ್ಯೂಸ್ ಆರ್ಡರ್ ಮಾಡಿದ್ಮೇಲೆ, ಹೀಗೆ ಹೇಳು ಅಂತ ಯತಿ ಕೇಳ್ದ. ಪ್ರಾಮಿಸ್ ಕೊಣೋ ಅಣ್ಣ, ಕಣ್ಣುರಿ ಬಂತಿದ್ದಷ್ಟೇ, ನಾನೇನ ಕಳ್ಳಿ ಹೇಳು, ಓವರಾಗಿ ಥಿಂಕ್ ಮಾಡ್ತೀಯ ನೀನು ಅಂತ ನಕ್ಷತ್ರ ನಗ್ತಾ ಹೇಳಿದ್ಲು. ಅಲ್ವಾ, ಹೋದ ವರ್ಷ ನೀನು ಅನ್ನುತ್ತಾ ಮುಂದೆ ಹೇಳೋ ಅಷ್ಟರಲ್ಲಿ ಹಿಂದಿನಿಂದ ನಕ್ಷತ್ರಳ ಕುತ್ತಿಗೆಗೆ ಏನೋ ಬಿದ್ದಂತಾಗಿ ಚಕ್ಕನೆ ಬೆಚ್ಚಿ ಅಪ್ಪ ಅಂತ ಕಿರ್ಚಿದ್ಲು. ದೊಡ್ಡ ಡೇರಿಂಗ್ ಥರ ಆಡ್ತಾಳೆ ಎದುರು ಪುಕ್ಲಿ ಎನ್ನುತ್ತಾ ಪಕ್ಕದ ಟೇಬಲ್ನಲ್ಲಿದ್ದ ಚೇರನ್ನು ನಕ್ಷತ್ರಳ ಪಕ್ಕ ಎಳೆದುಕೊಂಡು ಕೂತ ನವೀನ್. ಹೃದಯದಲ್ಲೀಗ 100 ಬಲ್ಬುಗಳು ಒಮ್ಮೆಲೆ ಜಗಮಗಿಸಿದಂತೆ, ಇಡಿಯಟ್, ಯಾಕೋ ಕಾಯ್ತಿರ್ಲಿಲ್ಲ, ಕಾಲರ್ ಹಿಡಿದು ಮುಖ ಊದ್ಸ್ಕೊಂಡು ಕೇಳೋ ಆಸೆ ಮನಕ್ಕೆ, ಆದರೆ ಸಮ್ಮತಿ ಇಲ್ಲವೇ, ನಾನೇ ನಿರ್ಬಂಧಿಸಿರುವೆನಲ್ಲ ಅಂತ ಅಂದ್ಕೊಂಡು, ಇಡಿಯಟ್ ಹಿಂಗ ಎದುರಿಸೋದು ಎನ್ನುತ್ತಾ ಕುತ್ತಿಗೆಗೆ ಹಾಕಿದ್ದು ಏನೆಂದು ನೋಡಿ, ಹೇ ಸ್ಟೆಥಾಸ್ಕೋಪು, ಪರವಾಗಿಲ್ವೇ, ಮೆಂಟ್ಲು ಡಾಕ್ಟ್ರಿಗೂ ಸ್ಟೆಥಾಸ್ಕೋಪ್ ಕೊಟ್ಟಿದ್ದಾರೆ ಅಂತ ಅಂದ್ಲು, ಕೊರಳಿಗೆ ಜೇವತು ಬಿದ್ದು ಲಲ್ಲಗೆರೆಯುವ ಆಸೆಯನ್ನು ಅದುಮಿಡುತ್ತಾ. ಅಷ್ಟರಲ್ಲಿ ವೆಯ್ಟರ್ ಬಂದು 2 ಪ್ಲೇಟ್ ಸೆಟ್ ದೋಸೆ, 1 ವಾಟರ್ಮೆಲನ್ ಜ್ಯೂಸ್ ಇಟ್ಟು, ನವೀನಣ್ಣ ಈಗ ಬಂದ, ಏನು ತರಲಿ ನಿಂಗೆ ಅಂತ ಕೇಳಿದ್ದ. 3 ಗೆಳೆಯರ ಜೊತೆ ಇದ್ದ ಅಪರಿಚಿತ ಹೊಸ ಹುಡುಗಿ ಯಾರೆಂದು ತಿಳಿಯದೆ, ಇವ್ರು ಗೊತ್ತಾಗಲಿಲ್ಲ, ಈ ಕ್ಯಾಂಪಸ್ನಲ್ಲಿ ನೋಡಿಲ್ವಲ್ಲ ಯಾವತ್ತೂ, ಓ ಇವತ್ತು ಕಾಂಪಿಟೇಷನ್ ಇದೆಯಲ್ಲ ಅದಕ್ಕೆ ಬಂದಿರೋರಾ ಅಂತ ಅವನೇ ಕೇಳಿದ್ದ.
ನನ್ನ ಸಿಸ್ಟರ್ ಕಣೋ ಮಾಳ್ವಾಸ್ ಕಾಲೇಜಿಂದ ಬಂದಿರೋದು ಅಂತ ಸತೀಶ್ ಹೇಳ್ದ. ಓ ಹೌದಾ ಅಣ್ಣ, ಏನಿರಲಿ ನಿಮಗೆ ಎಂದು ಕೇಳಿದ ವೇಟರ್ಗೆ. ಏನೂ ಬೇಡ ಎಂದು ಹೇಳಿ ವೇಟರ್ ಹತ್ತ ಹೋದ ಬಳಿಕ ಎರಡೂ ಕೈಗಳಿಂದ ಸ್ಟೆಥಾಸ್ಕೋಪ್ ಹಿಡಿದು ನಕ್ಷತ್ರಗಳನ್ನು ಹತ್ತಿರಕ್ಕೆ ಎಳೆದುಕೊಂಡವನಂತೆ, ಯಾಕೆ ಊದ್ಕೊಂಡಿದ್ಯಾ, ವೆಯ್ಟ್ ಮಾಡ್ತಿರ್ಲಿಲ್ಲ ಅಂತಾನ ಅಂತ ನವೀನ್ ಕೇಳಿದ್ದ. ನವೀನ್ ಬಿಸಿ ಹೆಸರು ತಾಕಿದೊಡೆ ಕರಗಿ ನೀರಾದವಳು ಹೆಚ್ಚೆತ್ತು, ನಾನ್ಯಾಕೆ ಕುದಿಸ್ಕೊಳ್ಳಿ, ಏನಿಲ್ಲ ಅಂತ ಅಂದಳು ಮುಖ ಉದಿಸಿಕೊಂಡೆ. ಹೌದಲ್ಲ ಎಂದ ಹಣೆಯಿಂದ ಹಣೆಗೆ ಹೂವಿನಂತೆ ಡಿಚ್ಚಿ ಹೊಡೆದು ಒಂದು ಸಿಪ್ ಜ್ಯೂಸ್ ಕುಡಿದಿಡುತ್ತಾ. ನನಗೆ ಅಂತ ಆರ್ಡರ್ ಮಾಡಿದ ಜ್ಯೂಸು, ನೀನು ಯಾಕೆ ಕುಡ್ದೆ, ಬೇಕಿದ್ರೆ ನೀನು ಸೆಪ್ರೇಟ್ ಆರ್ಡರ್ ಮಾಡಬೇಕಾಗಿತ್ತು, ನೀವಿಬ್ಬರು ತಿಂತಿದ್ದೀರಾ, ಇಲ್ಲಿ ನಂಗಾಗಿರೋ ಮೋಸ ಕಾಣಿಸ್ತಿಲ್ವಾ ಅಂತ ನಕ್ಷತ್ರ ಹೇಳಿದ್ಲು. ಕುಡ್ದಿದ್ದ ಅಂತಾನೆ, ಅವನೇ ಕೊಡಿಸ್ತಾನೆ ಇರು, ಯಾಕೆ ವರಿ ಮಾಡ್ಕೋತೀಯಾ, ನಾನು ಇನ್ಕಂಪ್ಲೀಟ್ ಮಾಡಿದ ಪ್ರಶ್ನೆನ ಅವ್ನು ಕಂಪ್ಲೀಟ್ ಮಾಡಿದ್ದಾನೆ, ಆನ್ಸರ್ ಹೇಳು ಅಂತ ಯತಿ ಕೇಳಿದ್ದ. ಹಾಗೇನಿಲ್ಲ, ಹೋದ ವರ್ಷ ನಿಮಗೆ ನಾನು ಯಾರಂತ ಗೊತ್ತೇ ಇರಲಿಲ್ವಲ್ಲ, ಆಕ್ಸಿಡೆಂಟಲ್ಲಿ ತಾನೇ ಸಿಕ್ಕಿದ್ದು ಬಿಡಿ ಅಂತ ಅಂದ್ಲು ನಕ್ಷತ್ರ ವಿಷಾದವನ್ನು ಮರೆಮಾಚುತ್ತಾ. ಆಯಿತು, ಐ ಕಮ್ ಟು ಯುವರ್ ವೇ, ಅಟ್ಲೀಸ್ಟ್ ಯಾಕೆ ವೆಯ್ಟ್ ಮಾಡ್ತಿರ್ಲಿಲ್ಲ, ರೀಸನ್ ಆದರೂ ಕೇಳೆ ಅಂತ ನವೀನ್ ಹೇಳ್ದ. ರೀಸನ್ ತೊಗೊಂಡು ನಾನೇನು ಮಾಡಲಿ ಅಂತ ಸಿಡುಕಿದ್ಲು ನಕ್ಷತ್ರ. ಅಸಮಾಧಾನ ಸುಳಿವು ಸಿಕ್ಕಿತ್ತು ಮೂವರಿಗೂ. ಏನೋ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಶ್ರೇಯಾ ಬಂದು ಜಾಯ್ನ್ ಆಗಿದ್ಲು. ಸತೀಶ್, ನೀನಿಲ್ಲಿದ್ದೀಯಾ, ನಾನು ಅಲ್ಲೆಲ್ಲ ಹುಡುಕ್ತಿದ್ದೆ ಅಂತ ಹೇಳಿ. ಏನೋ ನೀನು ಬಸ್ ಸ್ಟಾಪ್ನಲ್ಲಿ ನೋಡಿದ್ರೂ ನೋಡಿದವನಂಗೆ ಬರ್ತೀಯಾ, ಅಟ್ಲೀಸ್ಟ್ ಫ್ರೆಂಡ್ಸ್ನ ನೋಡಿದ್ರೆ ಡ್ರಾಪ್ ಮಾಡೋಕ್ಕೂ ಆಗಲ್ವಾ, ಬ್ಯಾಕ್ ಸೀಟ್ ಖಾಲಿ ಇತ್ತು ತಾನೇ ಅಂತ ನವೀನನಿಗೆ ಗುದ್ದುತ್ತಾ ಹೇಳಿದ್ಲು. ಮೇಲೆ ಆಕಾಶ ನೋಡುತ್ತಾ, ಈಗ ಸದ್ಯ ಮೋಡ ಮುಸುಕಿದ ವಾತಾವರಣ ಇದೆ, ಆಮೇಲೆ ಗುಡುಗು ಮಿಂಚು ಬರುತ್ತೆ ಅಂತ ನವೀನ್ ಹೇಳ್ದ. ಯಾರಾದರೂ ಜ್ಯೂಸ್ ವೆಯ್ಟ್ ಮಾಡಿಸ್ತಿದ್ದೀರಾ, ಟೇಸ್ಟ್ ಹೋಗುತ್ತೆ ಅಂತ ತೆಗೆದುಕೊಳ್ಳಲು ಹೋದವಳಿಗೆ ಜ್ಯೂಸ್ ನಂದು ಎನ್ನುತ್ತಾ ಕಪ್ ಹಿಡಿದುಕೊಂಡಳು ನಕ್ಷತ್ರ. ಹೋ ಸಾರಿ, ನಾನು ನವೀನ್ದು ಅಂದ್ಕೊಂಡೆ ಅಂತ ಶ್ರೇಯಾ ಹೇಳಿದ್ಲು. ಅವ್ನು ಕುಡ್ದಿರೋದಕ್ಕೆ ನಂದು ಅಂತ ಹೇಳಿದ್ದು, ಹೀ ಈಸ್ ಮೈನ್ ಅನ್ಬೇಕು ಅಂತ ಅಂದ್ಕೊಂಡ್ರು, ಇಟ್ಸ್ ಓಕೆ ಅಂತ ಅಂದು ನಕ್ಷತ್ರ. ಇಂಪಾರ್ಟೆಂಟ್ ಕ್ಲಾಸ್ ಇತ್ತು ಚುಕ್ಕಿ, ಅಲ್ಲದೆ ನೀನು ಬರ್ತೀಯಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂದ್ಯಲ್ಲ, ಹಾಗಾಗಿ ಕ್ಲಾಸ್ಗೆ ಹೋಗಿದ್ದೆ, ಇವರಿಬ್ಬರು ಫ್ರೀ ಮಾಡ್ಕೊಂಡು ವೆಯ್ಟ್ ಮಾಡ್ತಿದ್ರಲ್ವಾ, ಸಾರಿ ಅಂತ ನಕ್ಷತ್ರಳ ಮುಖ ನೋಡ್ತಾಳೆ. ನಾನು ವೆಯ್ಟ್ ಮಾಡಿದೆ, ದೊಡ್ಡ ತಪ್ಪೇ ಮಾಡಿದೆ ಎನ್ನುವುದು ಅರಿವಾಗಿತ್ತು ನವೀನ್ಗೆ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಅಂತ ನಕ್ಷತ್ರ ಹೇಳಿದ್ಲು. ಮತ್ತೊಮ್ಮೆ ಸ್ಟೆಥಾಸ್ಕೋಪ್ ಎಳೆದು, ಹೌದಾ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ ಹಾಗಾದರೆ ಅಂತ ನವೀನ್ ಹೇಳಿದ್ದ. ತನ್ನ ಕತ್ತಲ್ಲಿದ್ದ ಸ್ಟೆಥಾಸ್ಕೋಪನ್ನು ಅವನ ಕುತ್ತಿಗೆಗೆ ಹಾಕಿ, ಬಿಡೋ ಸುಮ್ಮನೆ ಎಂದು ಬಿಡಿಸಿಕೊಳ್ಳುತ್ತಾ, ಅಣ್ಣ ಟೈಮ್ ಆಯಿತು ಹೋಗೋಣವಾ ಅಂತ ನಕ್ಷತ್ರ ಹೇಳಿದ್ಲು. ನೋಡ್ರೋ, ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಗೆ ಸ್ಟೆಥಾಸ್ಕೋಪ್ ಎಕ್ಸ್ಚೇಂಜ್ ಮಾಡಿಕೊಂಡು ಎಂಗೇಜ್ ಆಗಿದ್ದೀವಿ, ನಾನು ನಿನ್ನ ತಂಗಿ, ಅದು ಸರಿ, ಎಲ್ಲಿ ಹೋಗ್ತಿದ್ದೀರಾ ಎಂಬಂತೆ ಪ್ರಶ್ನಾರ್ಥಕವಾಗಿ ನೋಡಿದ ನವೀನ್ಗೆ. ಶರದಿ ಸ್ನೇಹ ಡಿಬೇಟಿಗೆ ಬಂದಿದ್ದಾರೆ, ನಂದು ಎಸ್ಸೆ ಇದೆ ಬಿ ಬ್ಲಾಕ್ನಲ್ಲಿ ಅಂತ ನಕ್ಷತ್ರ ಹೇಳಬೇಕಾದ್ರೆ ಸತಿ ಎದ್ದು ನಿಂತಿದ್ದ. ಬಾ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಮತ್ತೊಮ್ಮೆ ಎಳೆದು, ನನ್ನ ನೆನಪಲ್ಲೇ ಬರೆಯೋದು ಮರಿಬೇಡ, ಚೆನ್ನಾಗಿ ಬರಿ, ಆಲ್ ದ ಬೆಸ್ಟ್ ಅಂತ ನವೀನ್ ಹೇಳಿದ್ದ. ಥ್ಯಾಂಕ್ ಯು ಅಂತ ಹೇಳಿ ಮುನ್ನಡೆದಳು ನಕ್ಷತ್ರ. ಬಿ ಬ್ಲಾಕಿನ ಕಡೆ ನಡೆಯುತ್ತಾ ಅದುವರೆಗೂ ಮುಚ್ಚಿಟ್ಟಿದ್ದ ಬೇಸರದ ಮುಖವಾಡವನ್ನು ಮರೆಮಾಚಲಾಗದೆ ಸತಿ ತೋಳನ್ನು ಹಿಡಿದುಕೊಂಡಳು ಆಸರೆಗೆ ಎನ್ನೋ ಹಾಗೆ. ಬೇಜಾರಾಗಿದೆಯಾ ಅಂತ ಗೊತ್ತು, ಕಾರಣನೂ ಗೊತ್ತು, ಆದರೆ ನೀನು ಇದನ್ನು ಇಷ್ಟು ಸೀರಿಯಸ್ ಆಗಿ ತಗೋತೀಯಾ ಅಂತ ಅನ್ನೋದಿರಲಿ, ಎಕ್ಸ್ಪೆಕ್ಟೇಷನ್ ಇದೆ ನಿನ್ನ ಕಡೆಯಿಂದ ಅನ್ನೋ ಸ್ಮಾಲ್ ಕ್ಲೂಸ್ ಸಿಕ್ಕಿದ್ರೂ ನಿನಗಿವತ್ತು ಆಗೋದಕ್ಕೆ ಬಿಡ್ತಿರ್ಲಿಲ್ಲ ನಾನು ಅಂತ ಸತಿ ಹೇಳ್ದ. ನಾನೇನೋ ಹೇಳಬೇಕು, ಪ್ರಾಮಿಸ್ ಕರೋ ಅಂದಿದ್ದಳು ನಕ್ಷತ್ರ ನಿಧಾನವಾಗಿ. ಅಣ್ಣನ ನಂಬ್ತೀಯ ಅಲ್ವಾ ಹೇಳು ಅಂತ ಸತಿ ಚಾಚಿದ ಕೈ ಮೇಲೆ ಕೈ ಹಿಡುತ್ತಾ. ನಾನು ಶರದಿ ಬೆಟ್ಸ್ ಕಟ್ಟಿದ್ವಿ, ಅದಕ್ಕೆ ನಾವು ಬರೋದನ್ನು ಹೇಳಿರಲಿಲ್ಲ ಅಂತ ನಕ್ಷತ್ರ ಹೇಳಿದ್ದು. ಬೆಟ್ಸ್ ಕಟ್ಟಿದ್ರಾ, ಏನಂತ ಅಂತ ಸತಿ ಕೇಳಿದ. ಶರದಿ ಯಾವಾಗಲೂ ಆರ್ಗ್ಯೂ ಮಾಡ್ತಾಳೆ, ರೇಗಿಸ್ತಾಳೆ ಮೆಂಟ್ಲು ಬಗ್ಗೆ, ನೀನು ಅವನನ್ನು ಆಕ್ಸೆಪ್ಟ್ ಮಾಡು ಬಿಡು, ಅಟ್ಲೀಸ್ಟ್ ಅವನ ಟ್ರೂ ಲವ್ ಅಂತನಾದರೂ ಒಪ್ಕೊ ಅಂತ. ಅದಕ್ಕೆ ಹೇಗೋ ಕಾಂಪಿಟೇಷನ್ಗೆ ಹೋಗ್ತಿದ್ದೀವಲ್ಲ, ಹೇಳೋದು ಬೇಡ, ಅವ್ನು ಹೋದ ವರ್ಷ ಥರನೇ ವೆಯ್ಟ್ ಮಾಡಿದರೆ ಅವನದ್ದು ಟ್ರೂ ಲವ್ ಅಂತ ಒಪ್ಕೋತೀನಿ, ಇಲ್ಲ ಅಂದರೆ ನೀನು ರೇಗ್ಸೋದು ಬಿಡಬೇಕು ಅಂತ ಅದಕ್ಕೆ ಬರೋ ವಿಷಯನ ಹೇಳಿರಲಿಲ್ಲ ಅಂತ ನಕ್ಷತ್ರ ಅಣ್ಣನ ಮುಂದೆ ನಿಜವನ್ನು ಒಪ್ಕೊಂಡಿದ್ಲು. ಈಗ ಸತೀಶ್ ಏನು ಹೇಳ್ತಾನೆ, ಮುಂದಿನ ಅಧ್ಯಾಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.